ಹಾಯ್ ಎಲ್ಲರಿಗೆ. ಎಲ್ಲಾದರೂ ಟಿಫಿನ್ ಆಯಿತಾ? ಏನಂದರೆ ಒಂದು ಸಣ್ಣ ಮಾತು, ಸತ್ಯ ಹೇಳ್ತಾರಲ್ಲ ಅವರು ಯಾವತ್ತಿಗೂ ಕೈಯಾಗೆ ಕಾಣೋದು ಎಲ್ಲರ ಕಣ್ಣಿಗೆ. ನಿಜ ನಿಜ ಇರುತ್ತಲ್ಲ, ಅದು ನಿಜ ಹೇಳಿಗೆಸಿ ನಿಜ ಮಾತಾಡೋರು ಸುಳ್ಳಿನ ಮುಂದೆ ಅವರಿಗೆ ಬೆಲೆ ಇರೋಂಗಿಲ್ಲ. ಯಾಕಂದರೆ ಬಣ್ಣ ಹಚ್ಕೊಂಡ್ಗೆಸು ಸುಳ್ಳಾಗಿ ಬೊಗಳೆ ಬಿಟ್ಕೊಂಡು ಮಾತಾಡ್ತಾರಲ್ಲ, ಅಂಥವ್ರಿಗೆ ಭಾಳ ಅತಿ ಶೀಘ್ರದಲ್ಲೇ ಜಯ ಸಿಗುತ್ತೆ. ಅವ್ರು ಭಾಳ ಸಕ್ಸಸ್ಫುಲ್ಲಾಗಿ ಕೂಡ ಕಣ್ಣಿಗೆ ಕಾಣ್ತಾರೆ. ಆದರೆ ಸತ್ಯದ ಮಾತಾಡೋರು ಎಲ್ಲರ ಕಣ್ಣಿಗೆ ಇವಳೇನಪ್ಪ ಕೆಟ್ಟದಾಗಿ ಇದಾಗ್ತದಂತ ಕೆಟ್ಟ ದೃಷ್ಟಿನೇ ಅವರಿಗೆಲ್ಲ ಕೆಟ್ಟದಾಗೆ ಕಾಣ್ತೀವಿ. ಯಾಕಂದ್ರೆ ಸತ್ಯ ನುಡಿತಿರ್ತೀವಲ್ಲ, ಹಂಗಾಗಿ ಕೆಟ್ಟದಾಗಿ ಕಾಣುತ್ತೆ. ಸುಳ್ಳು ಹೇಳಿಗೆಸಿ ಎಲ್ಲ ಪಟ 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 ಅಂತಗೆಸಿ ಲೈಫ್ ಎಂಡ್ ಮಾಡಿಬಿಡ್ತಾರಲ್ಲ, ಅಂಥವ್ರಿಗೆ ಅತಿ ಶೀಘ್ರ ಜನಗಳು ನಂಬುತ್ತಾರೆ, ಆಮೇಲೆ ಮೋಸ ಹೋಗ್ಬಿಡ್ತಾರೆ. ಯಾಕಂದರೆ ಸತ್ಯ ಹೇಳೋರು ಯಾವಾಗಲೂ ನಗ್ನಾಗ್ತಾ ಮಾತಾಡಲ್ಲ. ಅವರು ಸತ್ಯ ಹೇಳೋರು ಯಾವತ್ತಾಗಿ ಕೈ ಸತ್ಯನೇ ಇರುತ್ತೆ ಅದು. ಯಾಕಂದರೆ ಎಷ್ಟು ನಾವು ಸಂಸಾರ ಜೀವನದಲ್ಲಿ ಎಷ್ಟು ನಾವು ಸತ್ಯ ನೋಡ್ಕೊಂಡು ಹೋಗ್ತೀವಲ್ಲ, ಅಂಥದ್ದು ನಮ್ಮ ಮನೆಯವರಿಗೆ ನಾವು ಇಷ್ಟ ಆಗಲ್ಲ ಅಂದ ಬಗ್ಗೆ ನಾವು ಹೊರಗಿನವ್ರಿಗೆ ಇಷ್ಟ ಆಗ್ತೀವಿ ನಾವು. ಹಂಗಾಗಿಸಿಂದ ಯಾವತ್ತೂ ಸತ್ಯಕ್ಕೆ ಒಂದು ದಿನ ಜಯ ಆಗೇ ಆಗುತ್ತೆ. ಆಗಿಲ್ಲ ಜಯ, ಸಿಕ್ಕಿಲ್ಲ ಜಯ ಅಂದರೆ ಅವರು ಸಾವಿಗೆ ಶರಣಾಗಿಬಿಡ್ತಾರೆ. ಯಾಕಂದರೆ ದಿನನಿತ್ಯದ ಇದೇ ಜೀವನ ಅಲ್ಲ ಅಂತಗೆಸು ಅವ್ರ ಗುಂಡಿಗೆ ಏನಾಗಿರ್ತಾರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಅವರು ಸಾವಿಗೆ ಶರಣಾಗ್ಲಿಕ್ಕೆ ಏನು ಒಂಚೂರು ಹೆದರ್ಕೋಂಗಿಲ್ಲ ಹಂಗೆ. ಏಕೆಂದರೆ ಸಾವಂದ್ರೆ ನಮಗೆ ಇಷ್ಟ ಅಂತ ಒಪ್ಕೊಂಡು ಬಿಡ್ತಾರೆ ಅವರು. ಈ ಪೂರಿ ಪ್ರಪಂಚದಾಗ ಇರೋದಕ್ಕಿಂತನೂ ಸಾವೇ ಎಷ್ಟು ಶಾಶ್ವತ ಅಂತಗೆಸು ಜೀವನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಿಟ್ಟರೆ ಇಲ್ಲ. ಅಂಥವ್ರು ಯಾರಿಗೆ ನೋವು ಕೊಡೋಕ್ಕೆ ಹೋಗಂಗಿಲ್ಲ. ಅಂಥವ್ರು ಯಾರಿಗಿನ ದುಃಖ ಕಣ್ಣೀರು ತರಿಸಂಗಿಲ್ಲ ಜೀವನದಲ್ಲಿ. ಯಾಕಂದರೆ ಮನುಷ್ಯ ಎಷ್ಟೇ ನಾವು ಒಳ್ಳೆಯದಾಗಿ ಬದುಕಬೇಕು, ನಮ್ಮ ಜೀವನ ಕೆಟ್ಟೋಗಿದೆಯಲ್ಲ ಅಂತಗೆಸು ಅಳ್ಕೊಂಡು ಕೂಡಬಾರ್ದಲ್ಲ. ಎಲ್ಲ ಎಷ್ಟು ನಾವು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ಸ್ಟ್ರಾಂಗ್ಲಿಂತ ಅಂತಗೆಸು ನಾವು ಮುಂದೆ ಹೆಜ್ಜೆ ಹಾಕ್ತಿರ್ತೀವಲ್ಲ, ಹಾಕೋಷ್ಟು ಜನಗಳು ಏನು ಮಾಡ್ತಾರಂದರೆ ಕಲ್ಲು ಮೇಲೆ ತಲೆ ಮ್ಯಾಗ ಕಲ್ಲು ಎತ್ತಾಕೋದು ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತಾರೆ. ಅದಕ್ಕೆ ಕುಗ್ಗದೆ ಜಗ್ಗದೆ ಮುಂದೆ ಹೆಜ್ಜೆ ಇಟ್ಟು ಸಾಕ್ತೀವಲ್ಲ, ಅದೇ ನಮ್ಗೆ ಜೀವನದ ಗೆಲುವು ತಂದು ಕೊಡುತ್ತೆ. ಹಾಗೂ ಒಂದು ವೇಳೆ ಆಗಲಿಲ್ಲಪ್ಪ ಅಂತ ಇಟ್ಕೋರಿ, ಅಂಥವ್ರು ಏನಾದ್ರೆ ಮೌನದ ಸಾವಿಗೆ ಶರಣಾಗಿಬಿಡ್ತಾರೆ. ಅವರು ಯಾಕೆ ಹೆಂಗೆ ಸತ್ತೋದ್ರನ್ನ ಸುಳಿವು ಕೂಡ ಸಣ್ಣದಾಗಿ ಬಿಟ್ಕೊಡಲ್ಲ ಯಾವತ್ತೂ. ಹಂಗೆ ನಿಜ ಜೀವನದಲ್ಲಿ ಬದುಕೋರ ಕತೆ ಇದು ಆಗಿರುತ್ತೆ. ಹಂಗಾಗಿ ಯಾರನ್ನು ಯಾರಿಗೆ ಹೆಚ್ಚಿಗೆ ಸತಾಯಿಸ್ಲಿಕ್ಕೆ ಹೋಗ್ಬಾರ್ದು. ಯಾಕಂದರೆ ಒಳ್ಳೇದು ಮಾಡೋಕ್ಕಾದ್ರೆ ಮಾಡ್ಬೋದು, ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ದೂರ ಇದ್ದು ಬಿಡಬೇಕು ಅಷ್ಟೇ. ಅದರದ್ದಾಗ್ಬಿಟ್ಟು ಇನ್ನೊಬ್ಬರ ಜೀವನದಾಗ ಎಂಟ್ರಿ ಹಾಕಿಸಿ ಅವರಿಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಏನೋ ಹೇಳೋದು, ಆ ಥರ ಎಲ್ಲ ಮಾಡೋದು ತಪ್ಪು. ಯಾಕಂದರೆ ಎಲ್ಲ ಮನುಷ್ಯನ ಜೀವನ ಅಂದ್ಬಳಕ ಒಂದೇ. ನಾವು ಈ ಭೂಮಿ ಮೇಲೆ ಬಂದೀವಂದರೆ ಪರಮಾತ್ಮ ಒಂದೇ ಸಲ ನಮ್ಗೆ ಕಳಿಸಿರೋದು, ಒಂದೇ ಸಲನೇ ನಮ್ಗೆ ಜ್ಞಾಪಕ ಇರೋದು. ಸತ್ತೋದೇವಂದರೆ ಆ ಜ್ಞಾಪಕನ ನಮ್ಗೆ ಇರೋಂಗಿಲ್ಲ. ನಾವು ಈ ಭೂಮಿ ಮೇಲೆ ಬಂದು ಏನೇನು ಮಾಡಿ ಹೋಗಿದ್ದೀವಿ ಪಾಪ ಕರ್ಮಗಳು ಅಂತಿಗೆ ನಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಪರಮಾತ್ಮ ಇವ್ರಿಗೆಲ್ಲ ಜ್ಞಾಪಕ ಶಕ್ತಿ ಕೊಟ್ಬಿಟ್ರೆ ಮತ್ತು ಸತ್ತು ಬಳಕನ ಮತ್ತು ರಿಟರ್ನ್ ಆಗೋರು ಅಂತ ಗೊತ್ತಿತ್ತೋ ಏನೋ. ಹಂಗಾಗಿ ಕೇಸಿಂದ ಮರುವಿನ ಮೌನ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಯಾರು ಯಾರಿಗೆ ಸತಾಯಿಸ್ಲಿಕ್ಕೆ ಹೋಗ್ಬಾರ್ದು. ಯಾರ ಜೀವನದಲ್ಲಿ ಏನೇನು ಕಷ್ಟಗಳು ಇರುತ್ತೆ ಯಾರು ನೋಡಿರಲ್ಲವಲ್ಲ, ಎಷ್ಟು ಕಷ್ಟಗಳು ಫೇಸ್ ಮಾಡಿದ ಜೀವನೇ ಅದು ಒಂದು ದಿನ ಶಿಲೆಯಾಗಿ ಬದಲೇ ಆಗುತ್ತೆ. ಯಾಕಂದರೆ ಕಲ್ಲು ಕೆತ್ತಿ 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 ಶಿಲೆ ಮಾಡಿದ ಬಳಕನೇ ಅದು ದೇವರ ಮೂರ್ತಿಯಾಗಿ ನೆಲೆಸುತ್ತೆ. ನಾವೆಲ್ಲ ಕೈ ಮುಗಿತೀವಿ. ಹಂಗೆ ನೊಂದು ಬೆಂದಿರುವ ಜೀವ ಇರುತ್ತಲ್ಲ, ಅದು ಎಲ್ಲರ ಸಂಗಟ ಅನಿಸ್ಕೊಂಡು ಆಡಿಸ್ಕೊಂಡು ಕುಗ್ಗಿ 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 ಕಣ್ಣೀರಿಟ್ಟು ಇಟ್ಟು ಅದು ಒಂದು ದಿನ ನದಿ ಸಾಗರ ಥರ ಆಗಿಬಿಡುತ್ತೆ. ಅಷ್ಟು ಸಾಗರದ ಎಲ್ಲ ನದಿ ನೀರು ಬಂದು ಸಾಗರಕ್ಕೆ ಸೇರ್ತದಲ್ಲ, ಆ ರೀತಿಯೇ ನಮ್ಮ ಜೀವನ. ಯಾಕಂದರೆ ನೊಂದು ಬೆಂದಿರೋ ಜೀವನ ಅದೇ ರೀತಿ ಸಾಗರ ಥರ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಪೆಟ್ಟುಗಳು ತಿಂದಿರ್ತದಲ್ಲ, ಹಂಗಾಗಿ ಅದು ನದಿ ಸಾಗರ ಥರ ಓಡ್ತಿರುತ್ತೆ. ಹಂಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಇದು ಇರೋಂಗಿಲ್ಲ. ನನ್ನ ಮಾತು ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಕಷ್ಟ ಅನಿಸಿದರೆ ಸೈಡ್ ಮಾಡಿ ಪ್ಲೀಸ್.
ಏನು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಸಿಹಿಯಾದ ಘಟನೆ ಅಂತ, ನನ್ನ ಕೈಯಾದ ಘಟನೆ ಅನ್ನೋದಕ್ಕಿಂತ ಒಂದು ಸಿಹಿಯಾದ ಘಟನೆ ನನ್ನ ಜೀವನದಲ್ಲಿ ಪಾಠ ಕಲಿಸ್ಕೊಟ್ಟಿದ್ದು. ಹಂಗಾಗಿ ನಾನು ಇವತ್ತಿನ ದಿವಸ ಈ ಥರ ಇರೋದು. ಓಕೆ, ಬಾಯ್ ಎಲ್ಲರಿಗೆ.